ಕ್ಷಣವೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ. ವಿಷಯ: ನಮ್ಮ ಮೊರೆ ದೇವರ ಕಿವಿಗೆ ಬೀಳುತ್ತದೆಯೇ? ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಮ್ಮ ಮೊರೆ ದೇವರ ಕಿವಿಗೆ ಬೀಳುತ್ತದೆಯೇ ಎಂಬ ಅನುಮಾನವಿದ್ದವರು ಓದಬೇಕಾದ ಘಟನೆಯೊಂದು ಇಲ್ಲಿದೆ. ಸದ್ಭಕ್ತ ಗೃಹಸ್ಥರೊಬ್ಬರಿಗೆ ಪ್ರತಿ ವರ್ಷ ಪಂಢರಾಪುರದ ಯಾತ್ರೆ ಮಾಡುವ ಅಭ್ಯಾಸವಿತ್ತು. ಬರಬರುತ್ತಾ ವಯಸ್ಸಾಗಿ ಯಾತ್ರೆ ಮಾಡಲು ಕಷ್ಟವಾಗುತ್ತಿತ್ತು. ಅವರು ವ್ಯಾಪಾರಸ್ಥನಾದ ಒಬ್ಬನೇ ಮಗನಿಗೆ, ನೀನಾದರೂ ಪಂಢರಾಪುರಕ್ಕೆ ಹೋಗಿ ಬಾ, ಸಂಪ್ರದಾಯವನ್ನು ಉಳಿಸಿಕೋ ಎಂದರು. ಅವನು ಒಪ್ಪಿಕೊಂಡ. 4-5 ವರ್ಷಗಳ ಕಾಲ ವರ್ಷಕ್ಕೊಮ್ಮೆ ಪಂಢರಾಪುರದ ಯಾತ್ರೆ ಮಾಡುತ್ತಿದ್ದ. ಅನಂತರ ವ್ಯವಹಾರದ ಒತ್ತಡದಿಂದಾಗಿ ಯಾತ್ರೆ ಮುಂದುವರೆಸಲಾಗಲಿಲ್ಲ. ತಂದೆ, ಇನ್ನೇನು ಮಾಡುವುದಕ್ಕಾಗುತ್ತದೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಪಂಢರಾಪುರದ ದೇವರಿಗೆ ನಿನ್ನ ದಿನಚರಿಯ ವರದಿಯನ್ನು ಒಪ್ಪಿಸಿ ಆತನ ಅನುಗ್ರಹ ಬೇಡಿಕೋ, ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಮಗ ಹಾಗೆಯೇ ಮಾಡತೊಡಗಿದ. ಇದಾದ 5-6 ವರ್ಷಗಳ ನಂತರ ಒಮ್ಮೆ ಗೃಹಸ್ಥರಿಗೆ ಏನನಿಸಿತೋ ಏನೋ, ಪಂಢರಾಪುರಕ್ಕೆ ಅವರೊಬ್ಬರೇ ಹೊರಟರು. ಪಂಢರಾಪುರದಲ್ಲಿ ದೇವರ ದರ್ಶನ ಪಡೆದ ನಂತರ ಅಲ್ಲಿಯೇ ತೀರಿಕೊಂಡರೆಂದು, ಅಂತ್ಯಕ್ರಿಯೆ ಅಲ್ಲಿಯೇ ಮಾಡಲಾಯಿತು ಎಂದು ಮಗನಿಗೆ ತಿಳಿದು ಬಂತು. ಅವರು ಕಣ್ಣೀರು ಸುರಿಸಿ ಸುಮ್ಮನಾದರು. ಕೆಲವು ವರ್ಷಗಳಲ್ಲಿ ಅವರ ವ್ಯವಹಾರ ತೀರ ಬಿಗಡಾಯಿಸಿತು. ಸಾಲ ತೀರಿಸಲಾಗದೆ ಆಸ್ತಿ ಹರಾಜಿಗೆ ಬಂದಿತಂತೆ. ಹರಾಜುದಾರರು ಬಂದಾಗ ಅವರ ಕಣ್ಣ ಮುಂದೆಯೇ ಆಸ್ತಿ ಹರಾಜಾದರೆ ವೃದ್ಧ ತಾಯಿಗೆ ತುಂಬ ನೋವಾಗುತ್ತದೆ. ಇನ್ನೊಂದು ದಿನ ಕಾಲಾವಕಾಶ ಕೊಡಿ ಎಂದು ಬೇಡಿಕೊಂಡರು. ಅವರು ಒಪ್ಪಿಕೊಂಡು ಅಂದು ರಾತ್ರಿ ವ್ಯಾಪಾರಸ್ಥರ ಮನೆಯಲ್ಲೇ ಉಳಿದರು. ವ್ಯಾಪಾರಸ್ಥರು ಅಂದು ರಾತ್ರಿ ಕೂಡ ಎಂದಿನಂತೆ ಪಂಢರಾಪುರದ ದೇವರಿಗೆ ತಮ್ಮ ವರದಿಯಲ್ಲಿ ಮನೆ ಹರಾಜಿಗೆ ಬಂದಿರುವ ದುಸ್ಥಿತಿಯನ್ನು ನಿವೇದಿಸಿಕೊಂಡರು. ನಿವೇದನೆಯನ್ನು ಹರಾಜುದಾರರು ಕೇಳಿಸಿಕೊಂಡರು. ಅವರಿಗೂ ಅಯ್ಯೋ ಅನಿಸಿತು. ಮರುದಿನ ಮುಂಜಾನೆ ಹರಾಜುದಾರರು ಊರಿನಲ್ಲಿ ಸುತ್ತಾಡುವಾಗ ಅವರನ್ನು ಕಂಡ ಆ ಊರಿನ ಶ್ರೀಮಂತರೊಬ್ಬರು, ಹೊಸಬರಂತೆ ಕಾಣುವ ನೀವು ಯಾರು, ಏನು ಎಂದು ವಿಚಾರಿಸಿದರು. ಹರಾಜುದಾರರು ವ್ಯಾಪಾರಸ್ಥರ ಹೆಸರು ಹೇಳಿ ಅವರ ಮನೆಯ ಹರಾಜಿಗೆ ಬಂದಿರುವುದಾಗಿ ತಿಳಿಸಿದರು. ಅಲ್ಲಿಂದಾಚೆಗೆ ಒಂದು ಪವಾಡವೇ ನಡೆದು ಹೋಯಿತು. ಅದು ಏನೆಂದರೆ, ಹರಾಜುದಾರರ ಮಾತುಗಳನ್ನು ಕೇಳಿದ ಶ್ರೀಮಂತರು ತಕ್ಷಣ ವ್ಯಾಪಾರಸ್ಥರ ಮನೆಗೆ ಧಾವಿಸಿ, ನಿಮ್ಮ ತಂದೆಯವರು ಪಂಢರಾಪುರದ ಯಾತ್ರೆಗೆ ಹೋಗುವ ಮುಂಚೆ ನನ್ನನ್ನು ಭೇಟಿಯಾಗಿದ್ದರು. ನನಗೊಂದು ಇಡುಗಂಟನ್ನು ಕೊಟ್ಟು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೆಂದು, ಅವರು ಹಿಂತಿರುಗಿದ ನಂತರ ಕೊಡಬೇಕೆಂದು ಹೇಳಿದ್ದರು. ಆದರೆ ಅವರು ಅಲ್ಲಿಯೇ ತೀರಿಕೊಂಡರೆಂದು ನನಗೆ ತಿಳಿದು ಬಂತು. ಆನಂತರ ನೀವು ನನ್ನನ್ನು ಭೇಟಿಯಾಗಲಿಲ್ಲ. ಈಗ ಹರಾಜುದಾರರ ಮಾತುಗಳಿಂದ ನನಗೆ ವಿಷಯವೆಲ್ಲ ತಿಳಿಯಿತು. ಆ ಇಡುಗಂಟು ನಿಮ್ಮ ತಂದೆಯ ವಾರಸುದಾರರಾದ ನಿಮಗೇ ಸಲ್ಲಬೇಕು ಎಂದು ಹೇಳುತ್ತಾ ಹಣದ ಥೈಲಿಯೊಂದನ್ನು ಕೊಟ್ಟರು. ಆಶ್ಚರ್ಯವೆಂದರೆ, ಥೈಲಿಯಲ್ಲಿದ್ದ ಹಣ ವ್ಯಾಪಾರಸ್ಥರ ಸಾಲ ತೀರಿಸಲು ಸಾಕಾಗುವಷ್ಟಿತ್ತು. ವ್ಯಾಪಾರಸ್ಥರು ಅದನ್ನು ಬಳಸಿ ಮನೆ ಹರಾಜನ್ನು ತಪ್ಪಿಸಿಕೊಂಡರು. ಅವರು ತಂದೆಯವರನ್ನು, ಶ್ರೀಮಂತರ ಪ್ರಾಮಾಣಿಕತೆಯನ್ನು ಕೊಂಡಾಡಿದಾಗ ಹರಾಜುದಾರರು, ನೀವು ನಿನ್ನೆ ರಾತ್ರಿ ಪಂಢರಾಪುರದ ದೇವರಿಗೆ ವರದಿ ಒಪ್ಪಿಸಿ ಮೊರೆ ಹೋಗದಿದ್ದರೆ, ಅದನ್ನು ನಾನು ಕೇಳಿಸಿಕೊಂಡು ಶ್ರೀಮಂತರಿಗೆ ತಿಳಿಸದಿದ್ದರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತಿರಲಿಲ್ಲ. ವರದಿ ಒಪ್ಪಿಸುವ ಅಭ್ಯಾಸ ನಿಮ್ಮನ್ನು ಕಾಪಾಡಿತು ಎಂದರಂತೆ. ಈ ಪವಾಡ ಸದೃಶ ಘಟನೆಯು ಪರಮಪೂಜ್ಯ ಸದ್ಗುರು ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರ ಪ್ರವಚನಗಳಲ್ಲಿ ಉಲ್ಲೇಖವಾಗಿದೆ. ಆ ಸದ್ಗುರುವಿಗೆ ಪ್ರಣಾಮಗಳು. ನಾವು ನಂಬಿ ಕರೆದರೆ ನಮ್ಮ ಮೊರೆ ದೇವರಿಗೆ ಕೇಳಿಸುತ್ತದೆ ಅಲ್ಲವೇ? ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ನಮ್ಮ ಪರಿಹಾರ ತಲುಪುತ್ತದೆ ಅಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.